ಸೊ ನಿಮಗೆಲ್ಲರಿಗೂ ಅಂದರೆ ವಿದ್ಯಾರ್ಥಿ ಇದ್ದವರೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡುತ್ತಿರುವಂಥ ವೀಕ್ಷಕರೇ, ಇದರಲ್ಲಿ ಅಷ್ಟೇ ಕನ್ನಡ ಮತ್ತು ಇಂಗ್ಲೀಷ್ ಶಬ್ದಗಳನ್ನು ಒಟ್ಟಿಗೆ ಸೇರಿಸಿ ಇದನ್ನು ಬರೆಯಲಾಗಿದೆ. ಇದಕ್ಕೆ ಮೊದಲು ಬರೆದ ಹಾಗೆ ಅದನ್ನು ಇಲ್ಲಿ ಬರೆಯಲಾಗಿದೆ. ಇದಕ್ಕೆ ಮಿಶ್ರ ಜೋಡಣೆಯ ಅಕ್ಷರಗಳು ಅಂತ ಹೇಳ್ಬೋದು. ಇದಕ್ಕೆ ಮೊದಲು 3 ಪುಟಗಳನ್ನು ಇಲ್ಲಿ ಇದಕ್ಕೆ ಮೊದಲು ಅದನ್ನು ಅಪ್ಲೋಡ್ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಇನ್ನೊಂದು ಅದೇ ಕಂಟಿನ್ಯೂಷನ್ ಆಗಿ ಇದು 4ನೇ ಭಾಗ ಅಂತ ಹೇಳ್ಬೋದು. ಇದು 4ನೇ ಭಾಗದಲ್ಲಿ ಇದರಲ್ಲಿ ಒಟ್ಟಿಗೆ 17 ಶಬ್ದಗಳನ್ನು ಬರೆಯಲಾಗಿದೆ. ಇದು ಶಬ್ದ ಕೆಲವರಿಗೆ ಸ್ವಲ್ಪ ಉದ್ದ ಅಂತ ಕಾಣ್ಬೋದು, ಆದರೂ ಅದನ್ನು ಒಂದು ತಮಾಷೆಯ ರೂಪದಲ್ಲಿ ಜಸ್ಟ್ ಬಾರಿ ಫನ್ನಿ ಜೋಕ್ಸ್ ಥರ ಇದು ಕನ್ನಡ ಮತ್ತು ಇಂಗ್ಲೀಷ್ ಮಿಕ್ಸ್, ಅಂದರೆ ಎಷ್ಟು ಬಾರಿ ಚೇಂಜ್ ಅಷ್ಟೇ. ಯಾವುದನ್ನು ನಾವು ಬರೀತೇವೆ ಓದ್ತೇವೆ, ಇದು ಒಂದು ಮಿಶ್ರ ಪದಗಳ ಒಂದು ಸಂಕೀರ್ಣ ಅಂತ ಹೇಳ್ಬೋದು, ಅಥವಾ ಮಿಶ್ರ ಪದಗಳನ್ನು ಮಾಡಿ ಬರೆದಿರುವಂತಹ ಒಂದು ಪುಟಗಳು ಬರೆದಂಥ ಒಂದು ವಿಷಯ. ಸೊ ಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು. ಇದರ ಅರ್ಥ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕುದುರೆಯನ್ನು ಅವನ ಯಜಮಾನ ಜಾಸ್ತಿ ಆಸಕ್ತಿಯಿಂದ ಜಾಸ್ತಿ ಪ್ರೀತಿಯಿಂದ ಅವನು ಸಾಕ್ತಾ ಇದ್ದ. ಅದನ್ನು ಅವನು ದುರುಪಯೋಗಪಡಿಸಿಕೊಳ್ತಾನೆ. ಆ ಕುದುರೆಗೆ ನನಗೆ ಏನು ಕೆಲಸ ಮಾಡದೇ ಇದ್ದರೂ ನನಗೆ ತಿನ್ನಲಿಕ್ಕೆ ಸಿಗ್ತದೆ, ಯಜಮಾನ ನಮಗೆ ಏನು ಮೋಸ ಮಾಡೋದಿಲ್ಲ ಅನ್ನುವಂಥ ಒಂದು ಭಾವನೆ ಬರ್ತದೆ. ಅದಕ್ಕೆ ಹೇಳೋದು ಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ. ಸೊ ಆಡುವ ಮಾತು ಮನೆ ಕೆಡಿಸಿತು. ಆಡುವ ಮಾತು ಮನೆ ಕೆಡಿಸಿತು, ಅದು ಗಾದೆ. ಕೈಗೆ ಸಿಕ್ಕಿದ ತುತ್ತು ಬಾಯಿಗೆ ಸಿಗಲಿಲ್ಲ. ಅದರಲ್ಲಿ ಕೈ ಕನ್ನಡದಲ್ಲಿ ಬರೆಯಲಾಗಿದೆ, ಇಂಗ್ಲೀಷು KKI ಸಿಕ್ಕಿದ ತುತ್ತು ಸಿಗಲಿಲ್ಲ. ಅಲ್ಲಿ ಮಧ್ಯದಲ್ಲಿ ಇಂಗ್ಲೀಷ್ ಶಬ್ದಗಳನ್ನು ಬರೆಯಲಾಗಿದೆ ಅಷ್ಟೇ. ಅಕ್ಕಿ ಅಂದರೆ ಆಸೆ, ನೆಂಟರೆಂದರೆ ಪ್ರಾಣ. ಅಲ್ಲಿಯೂ ಅಷ್ಟೇ, ಒಂದು ಶಬ್ದ ಇಂಗ್ಲೀಷು, ಒಂದು ಅಕ್ಷರ ಇಂಗ್ಲೀಷು, ಒಂದು ಅಕ್ಷರ ಕನ್ನಡ, 2 ಸೇರಿಸಿ ಬಿಟ್ಟರು. ಇನ್ನೊಂದು ದೇವರು ಕೊಟ್ಟರು ಪೂಜಾರಿ ಬಿಡಬೇಕಲ್ಲ. ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸೇರಿಸಿ ಬರೆದಿರುವಂಥದ್ದು. ಅದೇ ರೀತಿ ಗುಡ್ಡೆಗೆ ಗುಡ್ಡ ಅಡ್ಡ ಇದ್ದೇ ಇರುತ್ತದೆ. ಇದೆಲ್ಲ ಗಾದೆಗಳು. ಹೊರಗೆ ಥಳಕು ಮತ್ತು ಹುಳುಕು. ಹೊರಗೆ ಥಳಕು, ಇಲ್ಲಿ ಹೊಳಕು ಅಂತ ಹೇಳ್ತಾರೆ. ಅಂದರೆ ಹೊರಗೆ ನೋಡಲಿಕ್ಕೆ ಚೆಂದ ಇರ್ತದೆ, ಅದರ ಹುಳುಕು ಮಾತ್ರ ಯಾರಿಗೂ ಕಾಣೋದಿಲ್ಲ ಹೊರಗೆ ನೋಡುವಾಗ. ಅದರ ಒಳಗೆ ಹೋಗಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಹೊರಗೆ ಥಳಕು ಮತ್ತು ಒಳಗೆ ಹುಳುಕು. ಸೊ ಮೊಸರಲ್ಲಿ ಕಲ್ಲು ಹುಡುಕಿದ ಹಾಗೆ, ಅಟಕ್ಕೊಂಟು ಲೆಕ್ಕಕ್ಕಿಲ್ಲ. ಇದೇ ಥರ ಇದು ಒಟ್ಟಿಗೆ 17 ಬರೆಯಲಾಗಿದೆ. ಸೊ ಇದರೊಂದಿಗೆ ಇದೊಂದು ಈ ಪುಟವನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ವಂದನೆಗಳು.